ಇದಕ್ಕೆ ಅಂಗನ್ಯಾಸ ಅಂತ ಹೇಳ್ತಾರೆ. ಒಂದೊಂದು ಪಾಠದಲ್ಲಿ ಭಗವಂತನ ಸಾಹಿತ್ಯ ಇರ್ತದೆ. ಅದಕ್ಕೆ ನಾವು ಈಗ ನಾವು ಯಜ್ಞೋಪವಿತ ಪ್ರಭೋಪವಿತ ಪ್ರಸಾದಗಳೇ ಪುರಸ್ಕಾರ ಆಯುಷ್ಯ ಅಂತ ಹೇಳಿ ದಿವಸ ಸಂಸ್ಕಾರವಂತರಾಗಿರ್ತೇವೆ. ಜನ್ಮನೇ ದಾಯಕ ಸಂಗ್ರಹ ಸಂಸ್ಕಾರ ನಿರ್ಮಿತ ಅಂತ ಹೇಳ್ತಾರೆ. ಹುಟ್ಟುವಾಗ ओम वैश्वानराय विद्महे नारीदाराय धीमहि तन्नो अग्नि प्रचोदयात् स्वाहा स्वाहा अग्नये इदं नमः ओम वैश्वानराय विद्महे नारीदाराय धीमहि तन्नो अग्नि प्रचोदयात् ओम वैश्वानराय विद्महे नारीदाराय धीमहि भूर्भुवः स्वाहा सर्वप्राश्चित्तं विष्णवे स्वयर्मणे नारायणाय नमः
ಕೈ ಕಟ್ಟಲೆ ಹಂಗಲ್ಲ, ಕೈ ಕಟ್ಟು. ನಮೋ ನಾರಾಯಣಾಯ. ಕಣ್ಣು ಮುಚ್ಕೊಳ್ಳಲೆ. ಉದಕಶಾಂತಿ ಪುಣ್ಯ ಮಹಾಗಣಪತಿ ಪೂಜೆ ಅದಾದ ನಂತರದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ರಕ್ಷಣಾ ಬಂಧನ ಭೋಜನ ಅದಾದ ನಂತರದಲ್ಲಿ ನಮಗೆ ಸಮಾಶ್ರಯಣ, ಗಾಯತ್ರಿ ಮಂತ್ರೋಪದೇಶ ಎಲ್ಲ ಕಾರ್ಯಕ್ರಮಗಳು ಇರ್ತದೆ. ಬುದ್ಧದಲ್ಲಿ ಅಂತ ಹೇಳ್ತಾರೆ, ಇದು ಗಾಯತ್ರಿಯ ಒಂದು ಪ್ರತಿರೂಪ. ಈ ಪ್ರಪಂಚ ಪ್ರಳಯ ಸಂದರ್ಭದಲ್ಲಿ ಅದು ಗಾಯತ್ರಿ ಗಿಡ ಮುಡಲಿಲ್ಲ ಅಂತ ಅದರಲ್ಲಿ ಬದುಕದಲ್ಲಿ ಅಂತ ಹೇಳ್ತಾರೆ. ಆವಾಗ ಗಾಯತ್ರಿ ಮಂತ್ರೋಪದೇಶ ಅದು ಇರುತ್ತದೆ. ಅದನ್ನು ಹಿಡ್ಕೊಂಡು ನಾನು ಸಾಕ್ಷಾತ್ ಮಹಾದೇವ ಜಗನ್ಮಾತ ಪ್ರಮಾಣ ಮಾಡಿಕೊಂಡು ಕಾಯವಾಚವನ್ನು ಸಹ ನಮ್ಮ ಒಂದು ಜೀವನವನ್ನು ಮಾಡ್ತೇವೆ. ಎಂಥ ಸಂದರ್ಭದಲ್ಲೂ ಸಹ ನಮ್ಮ ಧರ್ಮಾಚರಣೆ ಮಾಡ್ತೇವೆ ಅನ್ನೋ ಉದ್ದೇಶವಾಗಿ ಈಗ ಭಿಕ್ಷಾಟನೆಗೆ ಒಂದು ಪರಮ ಪೂಜ್ಯ ಶ್ರೀಗಳಿಂದ ನಿರ್ವಹಿಸ್ತಾ ಇದ್ದಾರೆ. ತಾವೆಲ್ಲ ಅದನ್ನು ಸ್ವೀಕರಿಸಬೇಕಾಗಿದೆ ಅಂತೇಳಿ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ಹೇಳಿಯಲ್ಲ ಓಂ ನಮೋ ನಾರಾಯಣಾಯ, 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 ಓಂ ನಮೋ. ಕ್ರಾಸ್ ಹಾಕ್ರಿ, ಕ್ರಾಸ್ ಹಾಕ್ರಿ. ನೀವು ಕರ್ಕೊಂಡ್ಬನ್ನಿ. ಭವತಿ ಭಿಕ್ಷಾಂತಿ ಮಾತಾ ಗಟ್ಟಿ ಹೇಳು. ಎಲ್ಲರೂ ನಮ್ಮವರಿದ್ದಾರೆ, ಹೆದರ್ಕೋಬೇಡಿ. ಎಲ್ಲರೂ ಸಹ ನಮ್ಮವರೇ ಇದ್ದಾರೆ, ದಯವಿಟ್ಟು ಹೆದರ್ಕೋಬಾರ್ದು. ದೇವಿ ಮಾತಾ ಒಬ್ಬೊಬ್ಬರು ಬರಬೇಕು. ನೆಕ್ಸ್ಟ್ ಬಿಡಬೇಡಿ, ಮಾತಾಡಿ ಬರಬೇಡಿ, ಸಾಲ ಗುಂಪು ಬರಬೇಡ್ರಿ. ಹೇಳು ಭಿಕ್ಷಾ ಭಿಕ್ಷಾಂ ದೇಹಿ ಮಾತಾ, ಭವತಿ ಭಿಕ್ಷಾಂ ದೇಹಿ ಪಿತಾ. ಮೂರೇ ಹಾಕೋದು. भवते भिक्षां देहि माता, भवते भिक्षां देहि पिता, भवते भिक्षां ಹಂಗೆ ಮಾಡ್ತೀವಿ ವಿಡಿಯೋ ಮಾಡಿ. ಎಲ್ಲ ಹೇಳಿ. ಓಂ ನಮೋ ನಾರಾಯಣಾಯ,
ಓಂ ನಮೋ ನಾರಾಯಣಾಯ. ಓಂ ನಮೋ ಇಟ್ಲ ಬಾರೆ ಓಯ್ ನಾರಾಯಣಾಯ. ಏಯ್ ಈ ಕಡೆ ಬಾರೆ. ಶರಣೋ ಶರಣಂ ಪ್ರಪದ್ದ ಶ್ರೀಮದ ನಾರಾಯಣಾಯ ನಮಃ. ಈಗ ಪರಪೂಜ ನಾವು ಸಾಳಗ್ರಾಮದಿಂದ ಈಗ ಬಂದಿದ್ದೀವಿ. ಸಾಳಗ್ರಾಮದಲ್ಲಿ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ಅಂತ ಒಂದು ಉದಯ ದೇವಸ್ಥಾನ ಐತೆ. ಎಂತದೈತೆ ಇಲ್ಲಿ ನಾನು ವಿಡಿಯೋ ಮಾಡಕತ್ತೀನಿ. ಯಾವ ತರ ಶ್ರೀ ರಾಮಾನುಜ ಸ್ವಾಮಿ ಅವರಿಗೆ ಮಾತ್ರ ಒಂದು ಮಠ ಇವರು ಕಟ್ಟಿದರು, ಇದೇ ತರ 850 ವರ್ಷಗಳ ಹಿಂದೆ ರಾಮಾನುಜ ಸ್ವಾಮಿ ಅವರ ಸಾಕ್ಷಾತ್ ಶಿಷ್ಯರು ಬಡುಗನಂಬಿ, ಅವರ ಇನ್ನೊಂದು ಹೆಸರು ಆಂಧ್ರಪೂರ್ಣರ್ ಅಂತ. ಈ ದೇಶಕ್ಕೆ ಯಾವಾಗ ಕೋಶಲ ರಾಜ್ಯ ಅಂತ ಹೆಸರು, ಅದೇ ಆಡು ಭಾಷೆಯಲ್ಲಿ ಹೊಯ್ಸಳ ರಾಜ್ಯ ಅಂತ ಬಂದಿದೆ. ಈ ದೇಶದಲ್ಲಿ ರಾಮಾನುಜ ಸ್ವಾಮಿ ಅಲ್ಲಿ ಚೋಳ ದೇಶದಿಂದ ಬಂದಾಗ ಕಾವೇರಿ ನದಿ ತೀರದಲ್ಲೇ ಬಂದಿದ್ರೆ, ಆವಾಗ ಫಸ್ಟ್ ಸ್ವಲ್ಪ ದಿವಸ ವನ್ನಿ ಪುಷ್ಕರಣಿ ಅಂತ ಒಂದು ಜಾಗ ಅಲ್ಲಿ ಉಳ್ಕೊಂಡಿದ್ರು. ಅದೇ ಈಗ ಚುಂಚುನಕಟ್ಟೆ ಅಂತ ಹೇಳ್ತಾರೆ. ಇದು ಗೊತ್ತಾಗಿರಬೇಕು. ಚುಂಚುನಕಟ್ಟೆ ಅಂತ ರಥೋತ್ಸವಕ್ಕೆ ತುಂಬ ಫೇಮಸ್ ಅದು. ಅಲ್ಲಿ ಕೆಲ ದಿವಸಗಳು ಇರ್ಬಿಟ್ಟು ಫಸ್ಟು ರಾಮಾನುಜ ಸ್ವಾಮಿ ಬಂದು ಉಳ್ಕೊಂಡಿದ್ದ ಜಾಗ ಆ ಸಾಳೆಗ್ರಾಮ. ಆವಾಗ ಆ ಊರಿನ ಹೆಸರು ಮಿಥಿಲಾಪುರಿ. ರಾಮಾನುಜ ಸ್ವಾಮಿ ಬಂದು ಈ ಊರಿಗೆ ಇವತ್ತಿಂದ ಶ್ರೀ ಸಾಳಗ್ರಾಮ ಅಂತ ಹೆಸರು ಇಟ್ಟಿದೆ. ಆವಾಗ ಅಲ್ಲಿ ಇರೋ ಬ್ರಾಹ್ಮಣರುಗಳೆಲ್ಲ ಅವರಿಗೆ ಶಿಷ್ಯರುಗಳಾಗಿದ್ದರು. ಅದರಲ್ಲಿ ಕೌಂಡಿನ್ಯ ಗೋತ್ರದಲ್ಲಿ ಹುಟ್ಟಿದ ವಡಗನಂಬಿ ಸ್ವಾಮಿ ಶಿಷ್ಯರು ಆಗಿ ರಾಮಾನುಜ ಸ್ವಾಮಿ ಅವರೇ ದೇವರು. ನಮಗೆ ರಾಮಾನುಜ ಸ್ವಾಮಿ ಅಂತ ಅವ್ರ ಗುರು ಆಚಾರ್ಯರು ಅಂತ ಗೊತ್ತು, ಆದರೆ ರಾಮಾನುಜ ಸ್ವಾಮಿ ಸಾಕ್ಷಾತ್ ಮಹಾವಿಷ್ಣು ಅವತಾರ ಅಂತ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯ. ಆ ರಹಸ್ಯತನ್ನ ಪ್ರಬಲ ಮಾಡಿದ ಕ್ಷೇತ್ರ ಈ ಕರ್ನಾಟಕ ದೇಶ. ರಾಮಾನುಜ